ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಕರ್ನಾಟಕ ಸರ್ಕಾರದ ವಿನೂತನ ಕಾರ್ಯಕ್ರಮವಾದ ನಿರಂತರ ಅಂದರೆ ಶಾಲಾ ವಿದ್ಯಾರ್ಥಿಗಳ ಮುಖ ಚೆಹರೆಯನ್ನು ಕ್ಯಾಪ್ಚರ್ ಮಾಡುವ ಮೂಲಕ ಪ್ರತಿದಿನದ ಹಾಜರಾತಿಯನ್ನು ಹಾಕುವ ವಿಧಾನವನ್ನು ಈಗ ಜಾರಿಗೆಗೊಳಿಸಲಾಗಿದೆ. ಹಾಗಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಲಕ್ಷಾಂತರ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹಾಕುವ ನಿರಂತರ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು, ಲಾಗಿನ್ ಹೇಗೆ ಆಗುವುದು, ಮಕ್ಕಳನ್ನು ರಿಜಿಸ್ಟರ್ ಮಾಡುವುದು ಹೇಗೆ, ಹಾಗೆಯೇ ಹಾಜರಾತಿಯನ್ನು ಹಾಕುವುದು ಹೇಗೆ, ರಿಪೋರ್ಟ್ ನೋಡಿಕೊಳ್ಳುವುದು ಹೇಗೆ, ಹಾಗೂ ಏನಾದರೂ ಸಮಸ್ಯೆಗಳಾದಲ್ಲಿ ಗ್ರೀವೆನ್ಸ್ನಲ್ಲಿ ದಾಖಲಿಸಿ ಪರಿಹಾರ ಪಡೆಯುವುದು ಹೇಗೆ ಎನ್ನುವ ಸಂಪೂರ್ಣ ವಿವರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಈ ಯೋಜನೆಯ ಉದ್ದೇಶವನ್ನು ನಾವಿಲ್ಲಿ ನೋಡ್ಬೋದು. ಶಿಕ್ಷಕರ ಹಾಜರಾತಿ ತೆಗೆದುಕೊಳ್ಳುವ ಹೊರೆ ಕಡಿಮೆ ಮಾಡಲು, ಸಮಯ ಉಳಿತಾಯ ಮಾಡಲು, ಮಕ್ಕಳಲ್ಲಿ ಕೆಲವೊಂದಿಷ್ಟು ಮಕ್ಕಳು ದೀರ್ಘ ಗೈರು ಹಾಜರಿ ಆಗಿರ್ತಾರಲ್ಲ ಅಂಥವರನ್ನು ಪತ್ತೆ ಹಚ್ಚಲು ಇದು ಸಹಾಯಕಾರಿಯಾಗಿದೆ. ಇನ್ನು ತಂತ್ರಾಂಶದ ಪ್ರಮುಖ ವೈಶಿಷ್ಟ್ಯಗಳನ್ನು ನೋಡಿದಾಗ ಇದನ್ನು ನಾವು ಆಂಡ್ರಾಯ್ಡ್ ಫೋನು ವರ್ಷನ್ 10 ಇದ್ದರೆ ಮಾತ್ರ ಬಳಸ್ಬೋದು. 10ಗಿಂತ ಬಿಲೋ ಇದ್ದರೆ ನಡೆಯೋದಿಲ್ಲ. 10ಗಿಂತ ಅಬೋ ವರ್ಷನ್ ಇರುವಂತಹ ಫೋನ್ಗಳಲ್ಲಿ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಪ್ಲೇಸ್ಟೋರಿಂದ. ಇನ್ನು GIS ತಂತ್ರಾಂಶ ಇದಕ್ಕೆ ಆಧಾರಿತ ಆಗಿರೋದಿಲ್ಲ. ಅದರ ಜೊತೆ ಇನ್ನು ಆ್ಯಪಲ್ ಫೋನ್ ಬಳಸುವಂಥವರು ಇದಕ್ಕೆ ಇನ್ನೂ ನಿಮ್ಮ ಆ್ಯಪಲ್ ಸ್ಟೋರಲ್ಲಿ ಆ ಪ್ಲೇಸ್ಟೋರಲ್ಲಿ ಆ್ಯಪನ್ನು ಬಿಡುಗಡೆ ಮಾಡಿಲ್ಲ. ಇನ್ನೂ ಕೆಲವು ದಿನಗಳಲ್ಲಿ ಅದನ್ನು ಕೂಡ ಮಾಡ್ತಾರೆ. ಇನ್ನು ಈ ಆ್ಯಪ್ ಇಂಟರ್ನೆಟ್ ಫೆಸಿಲಿಟಿ ಇಲ್ಲದಿದ್ದರೂ ಕೂಡ ವರ್ಕ್ ಮಾಡುತ್ತೆ. ಕೆಲವೊಂದು ಸಲ ನಾವು ಇಂಟರ್ನೆಟ್ ಇಲ್ಲದಂತಹ ಸ್ಥಳಗಳಲ್ಲಿ ನಾವು ಅಟೆಂಡೆನ್ಸ್ ಹಾಕಿದರೂ ಕೂಡ ನಂತರ ಇಂಟರ್ನೆಟ್ ಇರುವಂತಹ ಪ್ಲೇಸ್ಗೆ ಬಂದಾಗ ಆಟೋಮೆಟಿಕಲಿ ಡಾಟಾ ಏನಾಗುತ್ತೆ ಅಂದರೆ ಸಿಂಕ್ ಆಗುತ್ತೆ ಅಂತೆ. ಹಾಗಂತ ಪ್ರಥಮವಾಗಿ ಮಕ್ಕಳನ್ನೇನು ರಿಜಿಸ್ಟರ್ ಮಾಡ್ತೀವಲ್ಲ ಆವಾಗ ಇಂಟರ್ನೆಟ್ ಇಲ್ಲದಿದ್ದರೆ ನಡೆಯೋದಿಲ್ಲ. ಪ್ರಥಮವಾಗಿ ಮಕ್ಕಳನ್ನು ರಿಜಿಸ್ಟರ್ ಮಾಡಿ 3 ಫೋಟೋಗಳನ್ನೇನು ತೆಗಿತೀವಲ್ಲ ಆಗ ಮಾತ್ರ ಇಂಟರ್ನೆಟ್ ಸೌಲಭ್ಯ ಇರಲೇಬೇಕು. ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಇನ್ನು ಒಂದು ವೇಳೆ ನಿಮ್ಮ ತರಗತಿಯಲ್ಲಿ ಒಂದು 10-12 ಮಕ್ಕಳು ಇದ್ದಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು 8 ಮಕ್ಕಳು ಬೆಳಗ್ಗೆ ಪ್ರೇಯರ್ ಟೈಮಲ್ಲಿ ಬಂದು ಅಟೆಂಡ್ ಆಗಿರ್ತಾರೆ. ಇನ್ನೊಂದು 2-3 ಮಕ್ಕಳು ಆಮೇಲೆ ಬಂದರೆ ಅವರನ್ನು ನೀವು ಈಗೇನು ಮೊದಲು ವಿಧಾನದಲ್ಲಿ ಏನು ಅಟೆಂಡೆನ್ಸ್ ಹಾಕ್ತಿರಲ್ಲ ಅದೇ ರೀತಿಯಾಗಿ ಉಳಿದ ತಡವಾಗಿ ಬಂದ ಮಕ್ಕಳ ಅಟೆಂಡೆನ್ಸನ್ನು ಕೂಡ ನೀವು ಅದೇ ರೀತಿ ಹಾಕಬೇಕು. ಅದಾದ ನಂತರ ಹಾಜರಾತಿ ಏನಾಗ್ತದೆ ಅಪ್ಡೇಟ್ ಆಗುತ್ತೆ. ಒಂದು ವೇಳೆ ಅವಳಿ ಜವಳಿ ಮಕ್ಕಳಿದ್ರೆ ಆ ಮಗುವನ್ನು ಅವಳಿ ಅಂತ ಕೂಡ ಮಾರ್ಕ್ ಮಾಡೋಕ್ಕೆ ಅವಕಾಶ ಇದೆ. ಇನ್ನು ಮಕ್ಕಳ ಮಾಹಿತಿಯನ್ನು ಏನಂತಂದರೆ SATSನಿಂದ ಆಟೋಮೆಟಿಕಲಿ ಫೆಚ್ ಮಾಡಲಾಗುತ್ತದೆ. ಅದಕ್ಕೋಸ್ಕರ ಶಾಲೆಯಲ್ಲಿ ನಾವು ಎನ್ರೋಲ್ಮೆಂಟ್ ಕ್ರಿಯೇಟ್ ಮಾಡಿದಂಥ ಮಕ್ಕಳನ್ನು ಮಾತ್ರ ಇದು ಅಪ್ಡೇಟ್ ಮಾಡ್ಕೊಳ್ಳುತ್ತೆ. ಇನ್ನು ಎನ್ರೋಲ್ಮೆಂಟ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಅಂಥ ಮಕ್ಕಳನ್ನು ಬೇಗ ಎನ್ರೋಲ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇನ್ನು ಶಿಕ್ಷಕರ ವಿವರಗಳನ್ನು ಕೂಡ ಇದು EEDS ತಂತ್ರಾಂಶದಿಂದ ತೆಗೆದುಕೊಳ್ಳಲಾಗುತ್ತದೆ. ಅದಕ್ಕೋಸ್ಕರ ನಿಮ್ಮ KJD ನಂಬರ್, ಮೊಬೈಲ್ ನಂಬರ್ ಎಲ್ಲವೂ ಕೂಡ EEDSಗೆ ಲಿಂಕ್ ಆಗಿರಬೇಕು. ಇಲ್ಲಾಂದರೆ ನಿಮ್ಮ ಶಾಲೆಯ ಹೆಸರಾಗಿರ್ಬೋದು, ನಿಮ್ಮ KJD ನಂಬರ್ ಆಗಿರ್ಬೋದು ಅಲ್ಲಿ ತೋರಿಸಲ್ಲ. ನೀವು KJD ನಂಬರ್ ಹಾಕಿದಾಗ ಆ್ಯಪ್ ಇನ್ಸ್ಟಾಲ್ ಆದರೂ ಕೂಡ ಅದು ಓಪನ್ ಆಗೋದಿಲ್ಲ. EEDSನಲ್ಲಿ ಯಾವ ಶಿಕ್ಷಕರು ಯಾವ ಶಾಲೆಗೆ ಮ್ಯಾಪ್ ಆಗಿರ್ತಾರೋ ಅವರು ಆ ಶಾಲೆಯ ಹಾಜರಾತಿಯನ್ನು ಮಾತ್ರ ದಾಖಲಿಸಲು ಸಾಧ್ಯವಾಗಿರುತ್ತದೆ. ಈಗೇನು ಪ್ರಮೋಷನ್ HM ಆಗಿ ಹೋಗಿದ್ದಾರೆ ಮತ್ತು ಟ್ರಾನ್ಸ್ಫರಲ್ಲಿ ಹೋಗಿದ್ದಾರೆ ಅಂಥ ಶಿಕ್ಷಕರ EEDSಲ್ಲಿ ಈಗ ಪ್ರಸ್ತುತ ನೀವಿರುವಂಥ ಶಾಲೆಯ ಹೆಸರು EEDSಲ್ಲಿ ನೀವು ಅಪ್ಡೇಟ್ ಮಾಡಿಸಿದ್ದಿಲ್ಲ ಅಂದರೆ ಈ ಕೂಡಲೇ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಹಳೆಯ ಶಾಲೆಯ ಹೆಸರು ಅಲ್ಲಿ ಮ್ಯಾಪ್ ಆಗಿರುತ್ತೆ. ಇನ್ನು ಮುಖ್ಯ ಗುರುಗಳು ಈಗ ಪ್ರತಿದಿನ SATS MDMಲ್ಲಿ ನಾವು ಬಿಸಿ ಊಟ, ಮೊಟ್ಟೆ, ಬಾಳೆಹಣ್ಣು, ಹಾಜರಾತಿ ಎಲ್ಲವನ್ನು ಕೂಡ ಹಾಕ್ತಾ ಇರ್ತೀವಿ. ಜೊತೆಗೆ ಈ ನಿರಂತರ ಆ್ಯಪಲ್ಲಿ ಕೂಡ ನಾವು ಹಾಕಲೇಬೇಕಾಗುತ್ತೆ ಹಾಜರಾತಿಯನ್ನು. ಎರಡರಲ್ಲಿ ಕೂಡ ನಾವು ಕಡ್ಡಾಯವಾಗಿ ದಾಖಲಿಸಲೇಬೇಕಾಗುತ್ತೆ. ಶೀಘ್ರದಲ್ಲೇ ಈ ದತ್ತಾಂಶವನ್ನು SATS ತಂತ್ರಾಂಶಕ್ಕೂ ಸಹ ಸಿಂಕ್ ಮಾಡ್ತಾರೆ. ಇನ್ನು ಮಗುವನ್ನು ನೋಂದಾಯಿಸುವಾಗ ಇಂಟರ್ನೆಟ್ ಸಂಪರ್ಕ ಕಡ್ಡಾಯವಾಗಿ ಇರಲೇಬೇಕು. ಇದನ್ನು ನಾನು ಆಗಲೇ ನಿಮಗೆ ತಿಳಿಸಿದ್ದೀನಿ. ಇನ್ನು ಮಕ್ಕಳನ್ನು ನೋಂದಣಿ ಮಾಡುವಾಗ, ರಿಜಿಸ್ಟರ್ ಮಾಡುವಾಗ ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾದಂತಹ ಪ್ರಮುಖ ಕಾರ್ಯಗಳು ಏನಂತ ನೋಡೋಣ. ಪ್ರತಿ ಮಗುವಿಗೆ 3 ಭಾವಚಿತ್ರಗಳು ಅಂದರೆ ಒಂದು ಮುಂಭಾಗದಿಂದ ಫ್ರಂಟ್ ಫೇಸ್ ತೆಗಿಬೇಕು ಮತ್ತು 2 ಪಾರ್ಶ್ವಗಳಿಂದ ಸೈಡ್ ವೇಸ್ ಅಂದರೆ ಒಂದು ಸಾರಿ ರೈಟ್ ಸೈಡ್ ಸ್ವಲ್ಪ ಸ್ಲ್ಯಾಂಟ್ ಆಗಿ ತಿರುಗಿರಬೇಕು. ನಾನು ಇಲ್ಲಿ ಚಿತ್ರ ತೋರಿಸ್ತಿದ್ದೀನಿ, ನಿಮಗೆ ಗೊತ್ತಾಗ್ತಿರ್ಬೋದು. ಇನ್ನೊಂದು ಸಾರಿ ಲೆಫ್ಟ್ ಸೈಡ್ ಸ್ವಲ್ಪ ಟರ್ನ್ ಆಗಿರುವಂತಹ ಚಿತ್ರವನ್ನು ನಾವು ತೆಗಿಬೇಕಾಗುತ್ತೆ.
ಜೊತೆಗೆ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಭಾವಚಿತ್ರದಲ್ಲಿಯೂ ಮಗುವಿನ ಎರಡೂ ಕಣ್ಣುಗಳು ಕಡ್ಡಾಯವಾಗಿ ಸ್ಪಷ್ಟವಾಗಿ ಕಾಣಿಸ್ತಿರಬೇಕು. ಇನ್ನು ತರಗತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಮಕ್ಕಳನ್ನು ನೋಂದಾಯಿಸಲು ನೋಂದಣಿಯನ್ನು ಆಯ್ಕೆ ಮಾಡಿ ನಾವು ಕ್ಲಾಸನ್ನು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಒಂದು ವೇಳೆ ಯಾವುದೇ ಮಗುವನ್ನು ತಪ್ಪಾಗಿ ಬೇರೊಂದು ವಿದ್ಯಾರ್ಥಿ ಐಡಿಯಲ್ಲಿ ಏನಾದರೂ ನೋಂದಾಯಿಸಿದರೆ ಅಂತಹ ನೋಂದಣಿಯನ್ನು ರದ್ದುಗೊಳಿಸುವ ಆಯ್ಕೆಯೂ ಸಹ ಲಭ್ಯವಿರುತ್ತದೆ ಅಂತ ಹೇಳಿದರೆ ಇಷ್ಟರಲ್ಲಿ ಅದನ್ನು ಕೂಡ ಕೊಡ್ಬೋದಾಗಿದೆ. ತಪ್ಪಾಗಿ ನಾವು ರಿಜಿಸ್ಟರ್ ಮಾಡಿದರೆ ಅದನ್ನು ನಾವು ಡಿಲೀಟ್ ಮಾಡಿ ಸರಿಯಾದ ನಂಬರ್ಗೆ ನಾವು ಮತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಮುಂದಿನ ದಿನಗಳಲ್ಲಿ ಸೌಲಭ್ಯವನ್ನು ಕೊಡ್ತಾರೆ. ನೆಕ್ಸ್ಟ್ ವಿದ್ಯಾರ್ಥಿ ನೋಂದಣಿ ಆಯ್ಕೆಯು ವಿದ್ಯಾರ್ಥಿಯ ಭಾವಚಿತ್ರದೊಂದಿಗೆ ಆತನ ಜೀವಿತಾವಧಿಯಲ್ಲಿ ಕೇವಲ ಒಂದು ಬಾರಿ ಮಾತ್ರ ನೋಂದಾಯಿಸಿಕೊಳ್ಳುವುದಕ್ಕಾಗಿ ಇರುತ್ತದೆ. ಒಂದು ಸಾರಿ ಮಾತ್ರ ನಾವು ಒನ್ ಟೈಮ್ ರಿಜಿಸ್ಟರನ್ನು ಮಾಡಬೇಕಾಗುತ್ತೆ. ಈಗ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗೋದು ಅನ್ನುವಂತಹ ವಿಧಾನವನ್ನು ನೋಡೋಣ. ಮೊದಲಿಗೆ ಪ್ಲೇಸ್ಟೋರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ ನಿರಂತರ ಅಂತ ಟೈಪ್ ಮಾಡಿ, ಆಗ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ನಿರಂತರ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ, ಇದರ ಮುಂದಿರುವ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ, ಆಗ ನಿರಂತರ ಅಂತ ಈ ರೀತಿ ಡಿಸ್ಪ್ಲೇ ನಿಮ್ಮ ಮುಂದೆ ಕಾಣಿಸುತ್ತೆ. ಅದಾದ ನಂತರ ನಿಮ್ಮ KGID ನಂಬರ್ ಹಾಕಲು ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು EEDSಗೆ ಲಿಂಕ್ ಇರುವಂತಹ KGID ನಂಬರ್ ಹಾಕಬೇಕು. KGID ನಂಬರನ್ನು ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ, ಆಗ ಎಂಟರ್ OTP ಅಂತೇಳಿ KGIDಗೆ ಲಿಂಕ್ ಇರುವಂತಹ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ OTP ಬಂದಿರುತ್ತೆ. ಆ OTPಯನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕು. ನಂತರ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ OTP ಬಂದಿಲ್ಲ ಅಂದರೆ ರೀಸೆಂಡ್ OTP ಅಂತ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೊಮ್ಮೆ OTPಯನ್ನು ಪಡೆಯಬಹುದಾಗಿದೆ. ನಾನೀಗ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ಈ ರೀತಿಯ ನಿರಂತರ ಅನ್ನುವಂತಹ ಡ್ಯಾಶ್ಬೋರ್ಡ್ ವಿಂಡೋ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೇಲ್ಗಡೆ ನಿಮ್ಮ ಹೆಸರಿರುತ್ತೆ, ಕೆಳಗಡೆ ನಿಮ್ಮ ಶಾಲೆಯ ಹೆಸರಿರುತ್ತೆ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿರುವಂತಹ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಗ ನಿಮ್ಮ ಹೆಸರು, ನಿಮ್ಮ ಹುದ್ದೆ, ನೆಕ್ಸ್ಟ್ KGID ನಂಬರ್, ಇನ್ಸ್ಟಿಟ್ಯೂಟ್ ಕೋಡ್, ಸ್ಕೂಲ್ ಕಾಲೇಜ್ ನೇಮ್, ಡಿಸ್ಟ್ರಿಕ್ಟ್, ತಾಲೂಕು ಎಲ್ಲವೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನೀವೇನಾದರೂ ಸೈನ್ ಔಟ್ ಆಗಬೇಕಂದ್ರೆ ಇಲ್ಲಿ ಕೆಳಗಡೆ ಇರುವಂತಹ ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬರಲು ಯೂಸರ್ ಪ್ರೊಫೈಲ್ ಪಕ್ಕದಲ್ಲಿರುವಂತಹ ಈ ಬ್ಯಾಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಮೇನ್ ಡ್ಯಾಶ್ಬೋರ್ಡ್ಗೆ ಬರ್ತೀರಿ. ಒಂದು ವೇಳೆ ನಿಮಗೆ ಇಲ್ಲಿರುವಂಥ ಐಕಾನ್ಗಳ ಹೆಸರು ಇಂಗ್ಲೀಷ್ನಲ್ಲಿ ಬೇಡ, ಕನ್ನಡದಲ್ಲಿ ಬೇಕು ಅಂದರೆ ಇಲ್ಲಿ ನಿರಂತರ ಪಕ್ಕದಲ್ಲಿ ಕನ್ನಡ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಆಗ ಎಲ್ಲ ಕನ್ನಡದಲ್ಲಿ ಪಡಿಬಹುದಾಗಿದೆ. ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಂಗ್ಲೀಷ್ನಲ್ಲಿ ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ. ನೀವು ಮಕ್ಕಳನ್ನು ನೋಂದಣಿ ಮಾಡಲು ರಿಜಿಸ್ಟರ್ ಮಾಡಲು ಫಸ್ಟ್ ಐಕಾನ್ ಇಲ್ಲಿ ಕಾಣಿಸ್ತಿದೆಯಲ್ಲ ರಿಜಿಸ್ಟರ್ ಸ್ಟೂಡೆಂಟ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಸೆಲೆಕ್ಟ್ ಕ್ಲಾಸ್, ಸೆಲೆಕ್ಟ್ ಸೆಕ್ಷನ್ ಅಂತ ಬರುತ್ತೆ. ಇಲ್ಲಿ ಆಯಾ ತರಗತಿ ಶಿಕ್ಷಕರಿಗೆ ನೀವು ವಹಿಸಿದರೆ ಆಯಾ ತರಗತಿ ಶಿಕ್ಷಕರು ತಮ್ಮ ತರಗತಿಯ ಮಕ್ಕಳನ್ನು ನೋಂದಣಿ ಮಾಡ್ತಾರೆ. ನೆಕ್ಸ್ಟ್ ಅಟೆಂಡೆನ್ಸ್ ಕೂಡ ಅವರೇ ತೆಗೆದುಕೊಳ್ತಾರೆ. ನಾನೀಗ ಸೆಲೆಕ್ಟ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಮ್ಮದು 1ರಿಂದ 5ನೇ ತರಗತಿ ಆಗಿರೋದ್ರಿಂದ 1ರಿಂದ 5ನೇ ತರಗತಿಯ ಕ್ಲಾಸ್ ಡಿಸ್ಪ್ಲೇ ಆಗಿದೆ. ನಾನೀಗ ಫಾರ್ ಎಕ್ಸಾಂಪಲ್ 4ನೇ ತರಗತಿಯನ್ನು ಆಯ್ಕೆ ಮಾಡ್ಕೊಳ್ತಿದ್ದೀನಿ. ಸೆಲೆಕ್ಟ್ ಸೆಕ್ಷನಲ್ಲಿ ಸೆಕ್ಷನ್ AB ಇದ್ದರೆ ABಯನ್ನು ಕರೆಕ್ಟಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿ. ನಮ್ಮದು ಯಾವ ಸೆಕ್ಷನ್ ಇಲ್ಲ, ಸೊ ಯಾವುದೇ ಸೆಕ್ಷನ್ ಇಲ್ಲ ಅಂದಾಗ Aಯನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಸ್ಟೂಡೆಂಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಆಯ್ದುಕೊಂಡಂತಹ ತರಗತಿಯ ಎಲ್ಲ ಮಕ್ಕಳ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಒಂದು ಸಾರಿ ಟೋಟಲ್ ನಂಬರ್ ಸರಿಯಾಗಿದೆನಾ ಚೆಕ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಸ್ಟೂಡೆಂಟ್ ನೇಮ್ ಅಪೋಸಿಟ್ ಇರುವಂತಹ ಸ್ಟೇಟಸಲ್ಲಿ ನಾಟ್ ರಿಜಿಸ್ಟರ್ಡ್ ಅಂತ ಇದೆ. ಅಂದರೆ ನಾವು ಇನ್ನೂ ಯಾವುದೇ ಮಗುವಿನ ರಿಜಿಸ್ಟರನ್ನು ಮಾಡಿಲ್ಲ, ಇನ್ನೂ ಫೋಟೋ ಕ್ಯಾಪ್ಚರ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾಟ್ ರಿಜಿಸ್ಟರ್ಡ್ ಅಂತ ಇದೆ. ಈಗ ಫೋಟೋವನ್ನು ತೆಗೆಯೋಕ್ಕಿಂತ ಮುಂಚೆ ಆ ಮಗುವಿನ ಹಿಂದೆ ಬಿಳಿಯಾದ ಪರದೆಯ ರೀತಿಯಲ್ಲಿ ಅಥವಾ ಒಂದೇ ಬಣ್ಣದ ಹಿಂಬದಿಯ ಗೋಡೆ ಬರೋದ ರೀತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಹಿಂದೆ ಯಾವುದೇ ಬೇರೆ ಮಕ್ಕಳ ಕಾಣಿಸ್ಬಾರ್ದು ಫೋಟೋ ತೆಗೆಯುವಾಗ. ಜೊತೆಗೆ ಅವರ ಮುಖದ ಮೇಲೆ ಬೆಳಕು ಬೀಳುವಂತೆ ಸ್ಥಳವನ್ನು ಆಯ್ದುಕೊಳ್ಳಿ. ನಂತರ ಯಾವ ಮಗುವನ್ನು ನೀವು ನೋಂದಣಿ ಮಾಡ್ತಿದ್ದೀರೋ ಆ ಮಗುವಿನ ಹೆಸರಿನ ಮೇಲಾದರೂ ಕ್ಲಿಕ್ ಮಾಡಿ ಅಥವಾ ಮುಂದಿರುವ ಸ್ಟೇಟಸ್ ಮೇಲಿರುವಂತಹ ನಾಟ್ ರಿಜಿಸ್ಟರ್ ಮೇಲಾದರೂ ಕ್ಲಿಕ್ ಮಾಡಿ. ಆಗ ಈ ರೀತಿ ಪರ್ಮಿಷನ್ಸ್ ಕೇಳುತ್ತೆ. ಫಸ್ಟ್ ಆಪ್ಷನ್ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕ್ಲಿಕ್ ಮಾಡಿ. ಆಗ
ಈ ರೀತಿಯ ರೆಡ್ ಕಲರ್ ಸರ್ಕಲ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಮಗುವಿನ ಮುಖ ಚಹರೆಯನ್ನು ಕ್ಯಾಚ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ನೀವು ಈ ರೀತಿ ಫ್ರಂಟ್ ಫೇಸನ್ನು ಕವರ್ ಮಾಡಬೇಕು. ಸೊ ಮಗುವನ ಕಣ್ಣು ಸರಿಯಾಗಿ ಓಪನ್ ಆಗಿರಬೇಕು. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. ಆಗ ಫಸ್ಟ್ ಫೋಟೋ ಅಲ್ಲಿ ಕೂಡುತ್ತೆ. ನೆಕ್ಸ್ಟ್ ಈಗ ಸ್ವಲ್ಪ ಬಲಭಾಗಕ್ಕೆ ತಿರುಗಿರುವಂತಹ ಫೋಟೋವನ್ನು ನೀವೀಗ ಕ್ಯಾಪ್ಚರ್ ಮಾಡಬೇಕು. ಈ ರೀತಿ ಬಲಭಾಗಕ್ಕೆ ತಿರುಗಿರುವಂತಹ ಫೋಟೋವನ್ನು ಕ್ಯಾಪ್ಚರ್ ಮಾಡಿ. ನೆಕ್ಸ್ಟ್ ಈಗ ಎಡಭಾಗಕ್ಕೆ ತಿರುಗಿರುವಂಥ ಫೋಟೋ ಕ್ಯಾಪ್ಚರ್ ಮಾಡಿ ಆ ಸರ್ಕಲಲ್ಲಿ ಅವರ ಮುಖ ಬರುವಂತೆ ಇಟ್ಟು ಕ್ಲಿಕ್ ಮಾಡಿ. ಆಗ ಈ ರೀತಿಯ 3 ಫೋಟೋಗಳು ಕ್ಯಾಪ್ಚರ್ ಆಗುತ್ತೆ. ನಂತರ 3 ಫೋಟೋ ಇಲ್ಲಿ ಬಂದ ನಂತರ ರಿಜಿಸ್ಟರ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ರಿಜಿಸ್ಟರ್ಡ್ ವಿಯಾ ಡಿವೈಸ್ ಸಕ್ಸಸ್ಫುಲಿ ಅಂತ ಈ ರೀತಿ ಪಾಪಪ್ ಮೆಸೇಜ್ ಬರುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ನೀವೀಗ ಆ ಸ್ಟೂಡೆಂಟ್ ಅಕ್ಷತಾ ಅನ್ನುವಂತಹ ಸ್ಟೂಡೆಂಟ್ ನಾನೀಗ ತೆಗೆದಿರುವಂತಹ ಫೋಟೋ ಮುಂದೆ ಸ್ಟೇಟಸ್ ರಿಜಿಸ್ಟರ್ಡ್ ಅಂತ ಆಯಿತು. ಇದೇ ರೀತಿ ನೀವು ಆ ತರಗತಿಯ ಎಲ್ಲ ಮಕ್ಕಳ ರಿಜಿಸ್ಟರನ್ನು ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಯ ಮಕ್ಕಳ ಕ್ಲಾಸ್ಗಳನ್ನು ಸೆಲೆಕ್ಟ್ ಮಾಡಿ, ಸೆಕ್ಷನ್ಗಳನ್ನು ಸೆಲೆಕ್ಟ್ ಮಾಡಿ ಇದೇ ರೀತಿ ನೋಂದಣಿಯನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲ ಮಕ್ಕಳ ರಿಜಿಸ್ಟರ್ಡ್ ಮಾಡಿದ ನಂತರ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಂತಿದೆಯಲ್ಲ ಅದರ ಪಕ್ಕದಲ್ಲಿ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಸೆಲೆಕ್ಟ್ ಕ್ಲಾಸ್ ಸೆಕ್ಷನ್ ಇದೆ, ಅಲ್ಲಿ ಕೂಡ ಬ್ಯಾಕನ್ನು ಹೋಗೋಣ. ನೆಕ್ಸ್ಟ್ ಈಗ ರಿಜಿಸ್ಟರ್ ಆಯಿತು. ಅಟೆಂಡೆನ್ಸನ್ನು ಹಾಕುವ ವಿಧಾನ ಹೇಗೆ ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ ಮಾರ್ನಿಂಗ್ ಅಟೆಂಡೆನ್ಸ್ ಹಾಕುವಾಗ ಮಾರ್ನಿಂಗ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ತರಗತಿಯ ಅಟೆಂಡೆನ್ಸನ್ನು ಹಾಕ್ತಿದ್ದೀರೋ, ಕ್ಲಾಸ್ ಟೀಚರ್ ಆದರೂ ಅವರವರ ತರಗತಿಯ ಅಟೆಂಡೆನ್ಸನ್ನು ಹಾಕ್ತಿರ್ತಾರೆ, ಆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕ್ಷನನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಮಾರ್ಕ್ ಅಟೆಂಡೆನ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಫ್ರಂಟ್ ಕ್ಯಾಮರಾ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ತರಗತಿಯನ್ನು ಚೆನ್ನಾಗಿ ಒಬ್ಬರಿಂದ ಒಬ್ಬರೇ ಮುಖ ಸರಿಯಾಗಿ ಕಾಣುವಂತೆ ಮೊದಲು ಕೂಡಿಸಬೇಕು. ಈ ರೀತಿಯಾಗಿ ತರಗತಿಯ ಎಲ್ಲ ಮಕ್ಕಳ ಮುಖ ಸರಿಯಾಗಿ ಡಿಸ್ಪ್ಲೇ ಆಗೋ ರೀತಿಯಲ್ಲಿ ಕೂಡಿಸಿ. ಇಲ್ಲಿ ಕ್ಲಾಸ್ ಯಾವ ಸೆಲೆಕ್ಟ್ ಮಾಡಿದಿರೋ ಕ್ಯಾಮ್ರಾ ಮೇಲೆ ಆ ಕ್ಲಾಸ್ ಹೆಸರು ಮತ್ತು ಸೆಕ್ಷನ್ ಹೆಸರು ಡಿಸ್ಪ್ಲೇ ಆಗಿರುತ್ತೆ. ನಂತರ ಆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಆಗ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಈ ರೀತಿ ಪಾಪಪ್ ಮೆಸೇಜ್ ಬರುತ್ತೆ. ಮೇಲ್ಗಡೆ ಟೋಟಲ್ ಸ್ಟೂಡೆಂಟ್ಸ್ ಅಂತ ಟೋಟಲ್ ಸ್ಟೂಡೆಂಟ್ ತೋರಿಸುತ್ತೆ. ನಾನೀಗ ಫಾರ್ ಎಕ್ಸಾಂಪಲ್ ಆಗಿ ಒಂದು 4-5 ಮಕ್ಕಳನ್ನು ರಿಜಿಸ್ಟರ್ ಮಾಡಿ ತೋರಿಸಿದ್ದೀನಿ. ಅದರಲ್ಲಿ ರಿಜಿಸ್ಟರ್ ಮಾಡಿದವರಲ್ಲಿ ಪ್ರೆಸೆಂಟ್ ಎಷ್ಟಿದ್ದಾರೆ, ಆಬ್ಸೆಂಟ್ ಎಷ್ಟಿದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಸೊ ನೀವೆಲ್ಲ ಇಡೀ ಕ್ಲಾಸನ್ನು ರಿಜಿಸ್ಟರ್ ಮಾಡಿದ ನಂತರ ಫೋಟೋ ತೆಗೆದರೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಮಕ್ಕಳಿದ್ದಾರೆ, ಪ್ರೆಸೆಂಟ್ ಎಷ್ಟಿದ್ದಾರೆ, ಅವತ್ತು ಆಬ್ಸೆಂಟ್ ಎಷ್ಟಿದ್ದಾರೆ ಅಂತ ಡಿಸ್ಪ್ಲೇ ಆಗುತ್ತೆ. ಆಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಕೆಲವೊಂದಿಷ್ಟು ಮಕ್ಕಳು ಸ್ವಲ್ಪ ತಡವಾಗಿ ಬಂದರೆ ಸೇಮ್ ಇದೇ ರೀತಿಯಲ್ಲಿ ತಡವಾಗಿ ಬಂದ ಮಕ್ಕಳನ್ನು ಮಾತ್ರ ಸಪರೇಟ್ ಕೂಡಿಸಿ ಅವರನ್ನು ಕೂಡ ಇದೇ ರೀತಿ ಮುಖ ಕಾಣುವಂತೆ ಫೋಟೋವನ್ನು ಕ್ಯಾಪ್ಚರ್ ಮಾಡಿ ಸಬ್ಮಿಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಆ ಮಕ್ಕಳು ಕೂಡ ಟೋಟಲ್ ನಂಬರಲ್ಲಿ ಪ್ರೆಸೆಂಟ್ ಆಬ್ಸೆಂಟಲ್ಲಿ ಸೇರಿಕೊಳ್ತಾರೆ. ಟೋಟಲ್ ಪ್ರೆಸೆಂಟ್ ಸಂಖ್ಯೆ ಆಗ ಆ ಮಕ್ಕಳನ್ನು ಸೇರಿಸಿಕೊಂಡು ಡಿಸ್ಪ್ಲೇ ಆಗುತ್ತೆ. ನಂತರ ಮೇಲ್ಗಡೆ ಇರುವಂತಹ ಕ್ರಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಡ್ಯಾಶ್ಬೋರ್ಡ್ಗೆ ರಿಟರ್ನ್ ಆಗ್ತೀರಾ. ಈ ರೀತಿ ಮಾರ್ನಿಂಗ್ ಅಟೆಂಡೆನ್ಸನ್ನು ಹಾಕಬೇಕು. ಆಫ್ಟರ್ನೂನ್ ಅಟೆಂಡೆನ್ಸ್ ಹಾಕುವಾಗಲೂ ಕೂಡ ಸೇಮ್ ಅದೇ ರೀತಿ ಕ್ಲಿಕ್ ಮಾಡಿ ಕ್ಲಾಸ್ ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಮಾರ್ಕ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಮ್ರಾ ಓಪನ್ ಆಗುತ್ತೆ, ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಈಗ ಹಾಕಿದಂತಹ ಅಟೆಂಡೆನ್ಸನ್ನು ರಿಪೋರ್ಟ್ಸನ್ನು ಚೆಕ್ ಮಾಡಿಕೊಳ್ಳೋದು ಹೇಗೆ ಅಂತಂದರೆ ಈ ರಿಪೋರ್ಟ್ಸ್ ಅಂತ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಎನ್ರೋಲ್ಮೆಂಟ್ ಕ್ರಿಯೇಟ್ ಆಗಿದೆಯೋ ಅದು SATSನಿಂದ ಅಪ್ಲೋಡ್ ಆಗಿರುತ್ತೆ. ಟೋಟಲ್ ಸ್ಟೂಡೆಂಟ್ಸ್ ಸಂಖ್ಯೆ ತೋರಿಸುತ್ತೆ. ಟೋಟಲ್ ರಿಜಿಸ್ಟ್ರೇಷನ್ ಎಷ್ಟು ಮಾಡಿದಿರಿ ಅನ್ನೋದು ಟೋಟಲ್ ರಿಜಿಸ್ಟ್ರೇಷನಲ್ಲಿ ತೋರಿಸುತ್ತೆ. ಮಾರ್ನಿಂಗ್ ಎಷ್ಟು ಪ್ರೆಸೆಂಟ್, ಮಾರ್ನಿಂಗ್ ಎಷ್ಟು ಅಬ್ಸೆಂಟ್ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಆಫ್ಟರ್ನೂನ್ ಪ್ರೆಸೆಂಟ್ ಮತ್ತು ಆಫ್ಟರ್ನೂನ್ ಆಬ್ಸೆಂಟ್ ಕೂಡ ಇಲ್ಲಿ ನಂಬರ್ ಡಿಸ್ಪ್ಲೇ ಆಗುತ್ತೆ. ಟೋಟಲ್ ಅಟೆಂಡೆನ್ಸ್ ಪರ್ಸೆಂಟೇಜ್ ಕೂಡ ಇಲ್ಲಿ ತೋರಿಸುತ್ತೆ. ಇನ್ನು ನೀವು ಇದನ್ನು ಒಂದೊಂದಾಗಿ ಕ್ಲಿಕ್ ಮಾಡಿದಾಗ ಟೋಟಲ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿದಾಗ ಕ್ಲಾಸ್ ಸೆಕ್ಷನ್ ಸೆಲೆಕ್ಟ್ ಮಾಡಿದರೆ ಆ ಕ್ಲಾಸಿನ ಮಕ್ಕಳ ಹೆಸರು ಡಿಸ್ಪ್ಲೇ ಆಗುತ್ತೆ. SATS ID, ಕ್ಲಾಸು, ಸೆಕ್ಷನು, ಸ್ಟೇಟಸ್ನಲ್ಲಿ ಆ ಮಗು ನೋಂದಣಿ ಆಗಿದೆಯೋ ಅಥವಾ ಇಲ್ವೋ ಅನ್ನೋದು ಎಸ್ ಅಥವಾ ನೋ ಅನ್ನೋದ್ರ ಮೂಲಕ ತೋರಿಸುತ್ತೆ. ಬ್ಯಾಕ್ ಮೇಲೆ
ಕ್ಲಿಕ್ ಮಾಡಿ ಟೋಟಲ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿದಾಗ ಅಲ್ಲಿಯೂ ಕೂಡ ಸೇಮ್ ನೀವು ಎಷ್ಟು ಮಕ್ಕಳನ್ನು ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅನ್ನೋದು ಇಲ್ಲಿ ಆ ನಂಬರ್ ಡಿಸ್ಪ್ಲೇ ಆಗುತ್ತೆ. ಒಂದು ವೇಳೆ ನೀವು ಕ್ಲಾಸ್ ವೈಸನ್ನು ಚೆಕ್ ಮಾಡಬೇಕು ಎಷ್ಟು ಜನ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತಂದರೆ ಇಲ್ಲಿ ಸೆಲೆಕ್ಟ್ ಸ್ಟ್ಯಾಂಡರ್ಡಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆಗ ಆ ಕ್ಲಾಸಿನಲ್ಲಿ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದಾಗಿದೆ. ನೆಕ್ಸ್ಟ್ ಈಗ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಮಾರ್ನಿಂಗ್ ಪ್ರೆಸೆಂಟ್ ಆಬ್ಸೆಂಟ್ ಇವೆಲ್ಲವೂ ಕೂಡ ನಾವು ಇದೇ ರೀತಿಯಾಗಿ ಅದನ್ನು ಟಚ್ ಮಾಡೋದ್ರ ಮೂಲಕ ಆ ಐಕಾನನ್ನು ಟಚ್ ಮಾಡೋದ್ರ ಮೂಲಕ ನಾವು ನೋಡ್ಕೊಳ್ಬೋದಾಗಿದೆ. ನೆಕ್ಸ್ಟ್ ಈಗ ರಿಪೋರ್ಟ್ಸ್ ಎಲ್ಲ ಆಯಿತು. ಒಂದು ಮಂತ್ ಮುಗೀತು. ಆ ಮಂತಿನ ನೀವು ಅಟೆಂಡೆನ್ಸ್ ರಿಪೋರ್ಟನ್ನು ಏನಾದರೂ ನೋಡ್ಕೊಳ್ಬೇಕು ಅನ್ನಂಗಿತ್ತಂದರೆ ಕೆಳಗಡೆ ಇರುವಂತಹ ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಯಾವ ಕ್ಲಾಸಿಂದ ನೀವು ಮಂತ್ಲಿ ಅಟೆಂಡೆನ್ಸ್ ನೋಡ್ಕೊಳ್ಬೇಕು ಆ ಕ್ಲಾಸನ್ನು ಆ ಮಂತನ್ನು ಇಯರನ್ನು ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಆಗ ರಿಪೋರ್ಟನ್ನು ನೀವು ನೋಡ್ಕೊಳ್ಬೋದು. ನಾನಿನ್ನೂ ಅಟೆಂಡೆನ್ಸನ್ನು ಹಾಕಿಲ್ಲ, ಸೊ ಅದಕ್ಕೋಸ್ಕರ ರಿಪೋರ್ಟ್ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಈಗ ಬ್ಯಾಕ್ ಬರೋಣ. ಡ್ಯಾಶ್ಬೋರ್ಡಲ್ಲಿ ಗ್ರೀವೆನ್ಸ್ ಅಂತ ಇನ್ನೊಂದು ಆಪ್ಷನ್ ಇದೆ. ಅಂದರೆ ನೀವು ಅಟೆಂಡೆನ್ಸ್ ಹಾಕುವಾಗ ಆಗಿರ್ಬೋದು ಅಥವಾ ನೋಂದಣಿ ಮಾಡುವಾಗ ಆಗಿರ್ಬೋದು ಫೋಟೋ ತೆಗೆಯುವಾಗ ಆಗಿರ್ಬೋದು ಏನೇ ಸಮಸ್ಯೆ ಬಂದರೂ ಈ ಗ್ರೀವೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇಶ್ಯೂ ಟೈಪ್ ಮೇಲೆ ಕ್ಲಿಕ್ ಮಾಡಿ ಅದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಅಟೆಂಡೆನ್ಸ್ ಇಶ್ಯೂ ಆಗಿರ್ಬೋದು, ರಿಜಿಸ್ಟ್ರೇಷನ್ ಇಶ್ಯೂ ಆಗಿರ್ಬೋದು, ಡಾಟಾ ಇಶ್ಯೂ ಆಗಿರ್ಬೋದು ಅಥವಾ ಅದರ್ ಯಾವುದೇ ಇಶ್ಯೂ ಆಗಿರ್ಬೋದು ಅದರನ್ನು ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಇಶ್ಯೂ ಡಿಸ್ಕ್ರಿಪ್ಷನಲ್ಲಿ ಅದು ಏನು ತೊಂದರೆ ನಿಮಗೆ ಎದುರಾಗಿದೆ ಅನ್ನೋದನ್ನು ಶಾರ್ಟಾಗಿ ಡಿಸ್ಕ್ರಿಪ್ಷನನ್ನು ಡೀಟೇಲಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಲೊಕೇಶನ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೂ ನಡೆಯುತ್ತೆ ಅಥವಾ ಇಲ್ಲಾಂದ್ರೂ ಇಲ್ಲ. ನಿಮ್ಮ ಸ್ಕೂಲ್ ಲೊಕೇಶನ್ ಹೆಸರನ್ನು ಹಾಕಿ ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿ ಆ ನಂತರ ಏನು ಇಶ್ಯೂ ನಿಮಗೆ ಎದುರಾಗಿದೆ ಅನ್ನೋದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಲ್ಲಿ ಪ್ಲಸ್ ಮಾರ್ಕ್ ಏನಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಿ. 3 ಫೋಟೋವನ್ನು ಅಪ್ಲೋಡ್ ಮಾಡಲು ನಿಮಗೆ ಅವಕಾಶ ಇರುತ್ತೆ. ಆ ಫೋಟೋಸನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆ ಇಶ್ಯೂ ಏನಂತಂದರೆ ಅವರಿಗೆ ಸಬ್ಮಿಟ್ ಆಗುತ್ತೆ. ಅದಕ್ಕೆ ನಿಮಗೆ ಗ್ರೀವೆನ್ಸ್ ರೈಸ್ಡ್ ಅಂತ ಏನಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ರಿಟರ್ನ್ ಆಗಿ ಅವರು ಮಾಹಿತಿ ಕಳಿಸ್ತಾರೆ. ಆ ಸಮಸ್ಯೆಗೆ ನೀವು ಏನು ಪರಿಹಾರ ಅಂತೇಳಿ ಅವರು ಉತ್ತರವನ್ನು ನಿಮಗೆ ಕಳಿಸ್ತಾರೆ. ಈ ರೀತಿಯಾಗಿ ನಾವು ಗ್ರೀವೆನ್ಸನ್ನು ಬಳಸ್ಕೊಳ್ಬೋದಾಗಿದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದು ಆಗಿತ್ತು ಇವತ್ತಿನ ಸಂಪೂರ್ಣ ಮಾಹಿತಿ. ಇನ್ನೂ ಏನಾದರೂ ಅಪ್ಡೇಟ್ ಇದ್ದರೆ ಮುಂದಿನ ದಿನಗಳಲ್ಲಿ ವಿಡಿಯೋವನ್ನು ಮಾಡಲಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ವಿಷಯದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.